ಅಧ್ಯಕ್ಷರಾಗಿ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ರು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮುಂಚೂಣಿನ ಕಾಂಗ್ರೆಸ್ ನಾಯಕರಾಗಿದ್ರು. ಆವಾಗ 1962ರ ಚುನಾವಣೆಯಲ್ಲಿ ದೇವೇಗೌಡರಿಗೇನೆ ಕಾಂಗ್ರೆಸ್ ಟಿಕೆಟ್ ಅಂತಾಗಿತ್ತು. ಡೆಲ್ಲಿಗೆ ಹೋಗಿದ್ದ ಲಿಸ್ಟ್ ಅಲ್ಲೂ ಕೂಡ ದೇವೇಗೌಡರ ಹೆಸರೇ ಇತ್ತು, ಕಾಂಗ್ರೆಸ್ ಕ್ಯಾಂಡಿಡೇಟ್ ದೇವೇಗೌಡ ನರಸೀಪುರ ಅಂತ. ಮನೆ ಗಳಿಗೆಯಲ್ಲಿ ಅದು ವ್ಯತ್ಯಾಸ ಹೋಗಿ ದೇವೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿಟ್ಟು ಬೇರೆಯೊಬ್ಬರಿಗೆ ಟಿಕೆಟ್ ಬಿಟ್ಬಿಡ್ತು. ಆಗ ಊರ ಜನವೆಲ್ಲರೂ ಕೂಡ ದೇವೇಗೌಡರೇ ನಿಂತ್ಕೋಬೇಕು, ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಪಕ್ಷೇತರರಾಗಿ ನಿಲ್ಲಿ ಅಂತ ಜನಗಳ ಒತ್ತಾಯ ಬಂತು. ದೇವೇಗೌಡರು ಆವಾಗ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂಡು ಗುತ್ತಿಗೆ ಕೆಲಸಗಳು ಮಾಡ್ಕೊಂಡು ಒಂದ್ ಸ್ವಲ್ಪ ಅಷ್ಟರ ಮಟ್ಟಿಗೆ ಏನೋ ಆರ್ಥಿಕವಾಗಿ ಸದೃಢವಾಗಿತ್ತಿಲ್ಲ, ಸಬಲರು ಆಗಿತ್ತಿಲ್ಲ. ಆವಾಗೆಲ್ಲ ಬಹಳ ಜನವೇ ದುಡ್ಡು ಕೊಟ್ಟು ಚುನಾವಣೆಗಳನ್ನು ಮಾಡೋ ಕಾಲ ಅದು. ಕರಪತ್ರ ಒಂದು ಹಚ್ಚಿ ಅಲ್ಲಿ ಜನಗಳ ಹತ್ರ ಹೋಗೋಕೆ ಸೈಕಲ್ ಮೇಲೆ ಹೋಗಿ ಪ್ರಚಾರ ಮಾಡಿಕೊಂಡು ಗೆದ್ದು ಬರ್ಬೇಕಂತ ಸ್ಥಿತಿಗಳು. ಆ ದಿನಗಳಲ್ಲಿ ಅವರು ಮೊದಲು ಅವರು ಬಂಗಾರ ಇದು ಮಾಡಿದ್ದು, ಅವ್ರ ಗುತ್ತಿಗೆ ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ಒಂದ್ ಸ್ವಲ್ಪ ಮೂಲಧನಕ್ಕೆ ಸಹಾಯ ಮಾಡಿದ್ದು. ಚುನಾವಣೆ ಟೈಮ್ ಒಳಗಡೆನಲ್ಲೂ ಕೂಡ ಅವರು ಸ್ವಲ್ಪ ಈ ತರದ ಸಹಾಯ ಮಾಡಿ ಆ ಒಂದು 1000-2000 ರೂಪಾಯಿ ಅವಾಗ ದೊಡ್ಡ ಅಮೌಂಟು. ಅದ್ರೊಳಗಡೆನಲ್ಲೇನೆ ದೇವೇಗೌಡರು ಚುನಾವಣೆಯಲ್ಲಿ ನಿಂತು ಪಕ್ಷೇತರರಾಗಿ ಮೊಟ್ಟ ಮೊದಲ ಬಾರಿಗೆ 62ರಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದವರು. ಅಲ್ಲಿಂದ ಅವರ ರಾಜಕೀಯ ಬೆಳವಣಿಗೆ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹಬ್ಬಿತು. ಹಾಗಾಗಿ ದೇವೇಗೌಡರ ಪ್ರಪ್ರಥಮವಾದಂತ ರಾಜಕೀಯದ ಬೆಂಗಳೂರು ರಾಜಧಾನಿಯ ಪ್ರವೇಶಕ್ಕೆ ಪರೋಕ್ಷವಾಗಿ ಕಾರಣ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಅದು ಚೆನ್ನಮ್ಮನವರೇ. ಓಕೆ, ಮತ್ತೆ ಹೇಗೆ ನೆನಪು ಮಾಡ್ಕೊಳ್ತೀರಾ ಸರ್ ಚೆನ್ನಮ್ಮ ಅವರ ಒಳಗಿನ ಜೊತೆಗಿನ ಒಡನಾಟ? ಆಮೇಲೆ ಇನ್ನೊಂದು ಕೇಳ್ಬೇಕು ಸರ್, ಇಡೀ ಸಂಸಾರದಲ್ಲಿ ಯಾವುದೇ ಒಡಕು ಬರದಂಗೆ ನೋಡ್ಕೊಂಡು ಬಂದಂತವ್ರು ಚೆನ್ನಮ್ಮ ಅವರು. ಅಯ್ಯೋ ಆ ವಿಷಯದಲ್ಲಿ ಒಳ್ಳೆ ನಾವು ರಾಜಕಾರಣದಲ್ಲಿ ಸ್ಟೇಟ್ಸ್ಮನ್ ಅಂತೀವಲ್ಲ, ಮುತ್ಸದ್ದಿ ಅಂತೀವಲ್ಲ, ಕೌಟುಂಬಿಕವಾಗಿ ಹೇಳೋದಾದ್ರೆ ಚೆನ್ನಮ್ಮನವರು ದೇವೇಗೌಡರ ಕುಟುಂಬದ ಮುತ್ಸದ್ದಿ ನಾಯಕಿ. ಯಾಕೆ ಅಂತಂದ್ರೆ ಅವರು ಗಂಡನ ಮನೆ ಕಡಿಯೋರ್ನು ತಮ್ಮ ತವರು ಮನೆ ಕಡಿಯೋರ್ನು ಸಂಭಾಳಿಸ್ಕೊಂಡು ಕುಟುಂಬದ ಒಳಗಡೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು, ಅದು ಏನು ದೊಡ್ಡ ಕುಟುಂಬ, ಅವರ ಮಕ್ಕಳು, ಸೊಸೆಂದ್ರು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲಾರು ಸಂಭಾಳಿಸ್ಕೊಂಡು ಎಲ್ರನ್ನೂ ಕೂಡ ಹೊಂದಿಸ್ಕೊಂಡು ಹೋಗುವಂತದ್ದು. ಆ ಆಸಿಡ್ ಪ್ರಕರಣ ಆದಾಗ ಅದ್ರೊಳಗಡೆನಲ್ಲಿ ದೇವೇಗೌಡರು ತಮ್ಮನ ಮಗನಂತೆ ಹಾಗಂತೆ ಹೀಗಂತೆ ಅಂತ ಬಂದಾಗ್ಲೂ ಕ್ಷಮಿಸುವಷ್ಟು ಔದಾರ್ಯತೆ ತೋರಿದ್ರು ಚೆನ್ನಮ್ಮನವರು. ಅಯ್ಯೋ ಬಿಡಪ್ಪ, ನನ್ಗ ಪೂರ್ವ ಜನದ ಕರ್ಮ ಬಿಡು ಅಂತ ಹೇಳಿದೆ. ಅಲ್ಲೂ ಕೂಡ ಅವರು ಯಾವುದೇ ನಮ್ಮ ಆಡು ಭಾಷೆಯಲ್ಲಿ ಹೇಳುವಾಗಲೇ ದಾಯಾದಿ ಮಾಸ್ತರ್ಯ ಅಂತೀವಲ್ಲ, ಆ ತರದ ಕಿಂಚಿತ್ತು ಆಕೆಗಿತ್ತಿಲ್ಲ. ಎಲ್ಲರನ್ನೂ ಕ್ಷಮಿಸುವ ದೊಡ್ಡ ಔದಾರ್ಯತೆಯ ಹೆಣ್ಮಗಳು ಆಕೆ. ಹಾಗಾಗಿ ಇಡೀ ಕುಟುಂಬನ ತನ್ನ ಪ್ರೀತಿ, ತನ್ನ ಔದಾರ್ಯ ಇದರಿಂದಲೇ ಗೆದ್ದುಕೊಂಡು ಆ ಕುಟುಂಬದ ಒಳಗಡೆ ಏನೇ ಒಂದು ಸಣ್ಣ ಬಿರುಕು ಬರದಂಗೆ ಆ ದೊಡ್ಡ ಕುಟುಂಬಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದವರು ಚೆನ್ನಮ್ಮನವರೇ. ತುಂಬಾ ದೈವ ಭಕ್ತಿ ಅಂತಲ್ವಾ ಸರ್ ಚೆನ್ನಮ್ಮ ಅವರು? ಪ್ರತಿದಿನ ಪೂಜೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಡೀ ಲಲಿತಾ ಸಹಸ್ರನಾಮ, ಇಡೀ ವಿಷ್ಣು ಸಹಸ್ರನಾಮ ನಮಗೆ ಬರೋಲ್ಲ ಅವ್ಯಾವುವೆ. ಅವರು ಇಡೀ ಲಲಿತಾ ಸಹಸ್ರನಾಮ, ಇಡೀ ವಿಷ್ಣು ಸಹಸ್ರನಾಮನ ಹಾಗೆ ಬಾಯಲ್ಲಿ ಪಠಿಸುವಷ್ಟು ಹೇಳುವಷ್ಟು ಮಹಾನ್ ದೇವ ಭಕ್ತಿ ಅದನ್ನೆಲ್ಲ ಕಲ್ತಿದ್ರು. ಇನ್ನೊಂದು ತಮಾಷೆ ಅಂತಂದ್ರೆ ಅವರು ಇಡೀ ಕುಟುಂಬ, ನನ್ನ ದೊಡ್ಡ ಕುಟುಂಬ ಅಂತ ಹೇಳಿದೆ, ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು, ಅವ್ರ ಮಕ್ಕಳುಗಳು, ಸೊಸೆಂದ್ರುಗಳು, ಮೊಮ್ಮಕ್ಕಳುಗಳು ಎಲ್ಲರದ್ದು ಕೂಡ ರಾಶಿ ನಕ್ಷತ್ರ ಅವ್ರ ಬಾಯಲ್ಲಿತ್ತು. ರಾಶಿ ನಕ್ಷತ್ರ ಬಾಯಲ್ಲಿತ್ತು. ಒಂದ್ಸಲ ದೇವೇಗೌಡರು ನನಗೆ ಈಗ ಒಂದು 10 ವರ್ಷದ ಕೆಳಗೆ ಯಾವ್ದಾದ್ರು ಒಂದು ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ರು. ನಾನು ಮಲ್ಲೇಶ್ವರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿದೆ. ಚೆನ್ನಮ್ಮನವರು, ಅನ್ಸೂಯಮ್ಮನವರು, ಶೈಲಮ್ಮನವರು, ಅವ್ರ ಕುಟುಂಬ ಎಲ್ಲ ಬಂತು.
ಆ ಪುರೋಹಿತರು ನಿಮ್ಮ ದೇವೇಗೌಡರು ರಾಷ್ಟ್ರೀಯ ನಕ್ಷತ್ರ, ನಿಮ್ ರಾಷ್ಟ್ರೀಯ ನಕ್ಷತ್ರ ಅಂದ್ರು. ನನಗೆ ಆಶ್ಚರ್ಯ ಆಯ್ತು, ಆ ಪುರೋಹಿತರಿಗೂ ಆಶ್ಚರ್ಯ ಆಯ್ತು. ಚೆನ್ನಮ್ಮನವರು ಅಷ್ಟುದ್ದು ಹೆಸರು, ನಕ್ಷತ್ರ, ರಾಶಿ ಅಷ್ಟುದ್ದು ಒಂದು 25 ಜನದ ಹೆಸರು, 25 ಜನದ ನಕ್ಷತ್ರ, 25 ಜನದ ರಾಶಿನ ಬಾಯಿಲೇ ಹೇಳ್ಬಿಟ್ರು. ಅಷ್ಟರ ಮಟ್ಟಿಗೆ ಅವರು ಪ್ರತಿಯೊಬ್ಬರ ಒಬ್ಬರಿಗೆ ಅದು ದೇವರ ಮೇಲೂ ಭಕ್ತಿ, ಜೊತೆಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ನನ್ನ ಕುಟುಂಬದಲ್ಲಿ ಅಂತ ಹೇಳಿ ಎರಡದ್ದು ನಾವು ತಿಳ್ಕೊಂಡಿದ್ರು ಅಂದ್ರೆ ಅದರ ಅರ್ಥ ಎಲ್ರಿಗೂ ಒಳ್ಳೇದನ್ನು ಬಯಸ್ತಿದ್ರು ಅಂತ ಅದರ ಅರ್ಥ. ಹೌದು ಹೌದು ಹೌದು, ನಿಜ ಸರ್, ನಿಜ. ನೀವು ಅತ್ತೆ ಸೊಸೆ ಅಂದ ತಕ್ಷಣ ನೆನಪಾಯ್ತು. ಈಗ ಎಂಥದ್ದೇ ಕುಟುಂಬ ಆದ್ರೂ ಕೂಡ ಅತ್ತೆ ಸೊಸೆ ಅಂದ ತಕ್ಷಣ ಅಲ್ಲೊಂದಿಷ್ಟು ಒಡಕು ಮನಸ್ಸು ಅದೆಲ್ಲ ಇದ್ದೇ ಇರುತ್ತೆ, ತಮ್ಗೆ ಗೊತ್ತಿರುತ್ತದು. ಬಟ್ ಅವರು ನಿಭಾಯಿಸಿದಂತ ರೀತಿ ಇದುವರೆಗೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಲ್ವೇ ಇಲ್ಲ ಬಿಡಿ. ಅದು ನಾನು ಹೇಳಿದಲ್ಲ, ನಾನಂತೂ ಅದನ್ನು ತುಂಬಾ ಹತ್ತಿರದಲ್ಲಿ ನೋಡಿದ್ದೀನಿ. ಅವ್ರು ಹೇಗೆ ನಡ್ಕೋತಿದ್ರು, ಹೇಗೆ ನಿಭಾಯಿಸ್ತಿದ್ರು, ಹೇಗೆ ಎಲ್ರೂ ವಿಶ್ವಾಸಕ್ಕೆ ತಗೋತಿದ್ರು ಅನ್ನೋದನ್ನ ನಾನು, ಯಾಕೆಂದ್ರೆ ಇತ್ತೀಚಿನ ದೇವೇಗೌಡರ ರಾಜಕಾರಣದ ಕೊನೆ ಘಟ್ಟ ಬೇರೆ. ಆದ್ರೆ ದೇವೇಗೌಡರು ರಾಜಕಾರಣದಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದ ದಿನಗಳಲ್ಲಿ ನಾನು ಅವ್ರ ಮನೆ ಮಗನ ತರ ಮನೆ, ಅಡಿಗೆ ಮನೆ, ಬಚ್ಚಲ ಮನೆ ಎಲ್ಲ ಓಡಾಡ್ಕೊಂಡಿದ್ದ ಹುಡುಗ ನಾನು. ಹಾಗಾಗಿ ನೋಡಿದ್ದೀನಿ. ತುಂಬಾ ಆ ವಿಷಯದಲ್ಲಿ ಮಾತಾಡೋ ಹಾಗಿಲ್ಲ. ಓಕೆ ಸರ್, ಇನ್ನೊಂದು ದೇವೇಗೌಡರು ಪ್ರಧಾನಿ ಆದಂಥವರು, ಆಮೇಲೆ ಮುಖ್ಯಮಂತ್ರಿ ಆಗಿದ್ದಂಥವರು, ಆಮೇಲೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಸಿಎಂ ಆದಂಥವರು, ಇದೆಲ್ಲ ಬಂದ ನಂತರದಲ್ಲಿ, ಇಂಥ ಹಂತಗಳನ್ನ ನೋಡಿದ ನಂತರದಲ್ಲಿ ಚೆನ್ನಮ್ಮ ಅವರ ಸ್ವಂತ ಊರಿಗೆಲ್ಲ ಹೋದಾಗ ಅಲ್ಲಿ ಹೇಗಿರ್ತಿದ್ರು, ಅವರ ಒಡನಾಟ ಹೇಗಿರ್ತಿತ್ತು ಜನರ ಜೊತೆಗೆ? ನಿಮಗೆ ಆಶ್ಚರ್ಯ ಆಗುತ್ತೆ. ಅವ್ರು ಎಂದೂ ಕೂಡ ನಾನು ಮುಖ್ಯಮಂತ್ರಿ ಹೆಂಡತಿ, ಪ್ರಧಾನಮಂತ್ರಿ ಹೆಂಡತಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕನ ಕಾಲದಿಂದಲೂ ದೇವೇಗೌಡರು ಅಷ್ಟು ಉತ್ತುಂಗದಲ್ಲಿದ್ರು ಕೂಡ ಅವರು ಯಾವಾಗಲೂ ಸಾದಾ ಸರಳವಾದಂಥವೇ, ಸಾದಾ ಸರಳ. ಅವರು ಅಯ್ಯೋ ನಮ್ಮ ಯಜಮಾನರು ಮುಖ್ಯಮಂತ್ರಿ ಆದ್ರೇನು, ಪ್ರಧಾನಮಂತ್ರಿ ಆದ್ರೇನು, ನಾನಾಯ್ತು, ನನ್ನ ಪೂಜೆ ಆಯ್ತು, ನನ್ನ ಪುರಸ್ಕಾರ ಆಯ್ತು, ನಮ್ ಜನ ಆಯ್ತು, ನನಗೆ ಆತ್ಮೀಯರು, ಈ ಥರವೇ ನಡ್ಕೊಂಡವ್ರು. ಎಲ್ಲೂ ಕೂಡ ಆ ಹಮ್ಮು ಬಿಮ್ಮು ಬರಲೇ ಇಲ್ಲ. ಅದು ಅವ್ರು ಎದ್ದು ಆತ ಯಾರು ಬಂದ್ರು, ನಾನು ಆಗಲೇ ಒಂದು ಹೇಳಿದ್ನಲ್ಲ, ಯಾರೋ ಒಬ್ಬ ಹಳ್ಳಿಯವನು ಅವ್ರು ಬಂದ್ರೆ, ಓ ಈ ಊರ್ನವನ, ಈ ಹಳ್ಳಿಯವನ ಬಾ ಅಂತ ಅವ್ನ ಹೆಸರು ಕೂಗಿ ಬಾ ಅಂತ ಕರ್ಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಅವರೇ ಬಡಿಸಿ ಊಟ ಹಾಕುವಷ್ಟು ಕಾಪ್ ಅಂಡ್ ಸೀದಾ, ನೇರ ಸರಳ ಆ ನಡವಳಿಕೆ. ಅವ್ರು ಏನು ಕಿಂಚಿತ್ತು ನಾನು ಪ್ರಧಾನಮಂತ್ರಿ ಹೆಂಡತಿಯನ್ನು ಭಾವನೆ ಆಗಲಿ, ಮುಖ್ಯಮಂತ್ರಿ ಹೆಂಡತಿಯನ್ನು ಭಾವನೆ ಆಗಲಿ ಇಲ್ವೇ ಇಲ್ಲ. ಅವ್ರ ಆಮೇಲೆ ಆ ಥರದ್ದೆಲ್ಲ ಶೋಗಿ ಇಲ್ವೇ ಇಲ್ಲ. ಗೌಡ್ರೆ ಒಂದ್ಸಲ ಯಾವಾಗೋ ಹಿಂದೊಂದ್ಸಲ ಈಗ ಒಂದು 30-40 ವರ್ಷದ ಕೆಳಗೆ ಹೇಳ್ತಿದ್ರು, ನನ್ನ ಹೆಂಡತಿಗೆ ಲಿಪ್ಸ್ಟಿಕ್ಕೂ ಗೊತ್ತಿಲ್ಲ, ಸ್ನೋ ಪೌಡ್ರೂ ಗೊತ್ತಿಲ್ಲ ಕಣಪ್ಪ ಅಂತ ಹೇಳ್ತಿದ್ರು. ಒಂದ್ ಯಾವ್ದೋ ಸಂದರ್ಭದಲ್ಲಿ